ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಸ್ಟ್ರೈಟ್ ಅವೇ. ಕೆವಿನ್ ಪೀಟರ್ಸನ್ ಅವರು ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ, ಫೈನಲ್ ಮ್ಯಾಚ್ ಎಲ್ಲ ಮುಗಿದಾದ್ಮೇಲೆ ಅಂಬಟಿ ರಾಯುಡು ಅವ್ರಿಗೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಒಂಥರ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾಗ, ಅಂಬಟಿ ರಾಯುಡು ಅವರು ಅಂದ್ರೆ ಆರೆಂಜ್ ಕ್ಯಾಪ್ ಎಲ್ಲ ಗೆಲ್ಲೋದಕ್ಕಾಗೋದಿಲ್ಲ, ಆರೆಂಜ್ ಕ್ಯಾಪ್ ಇಟ್ಕೊಂಡ್ರೆ ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಜೋಕರ್ ಅಂತ ಅಂದಿರುವಂಥ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಇದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ ಕೆವಿನ್ ಪೀಟರ್ಸನ್ ಅವರು. ನಾವೇನೋ ಸುಮ್ಮನೆ ಫ್ಲೋ ಅಲ್ಲಿ ಜೋಕರ್ ಅದು ಒಂಥರ ಸುಮ್ಮನೆ ಪದ ಬಳಕೆನ ಮಾಡಿರ್ತೀವಿ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಗೊಂಡು ಎಲ್ಲರೂ ಕೂಡ ರಾಯುಡುಗೆ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾ ಇದ್ರಲ್ಲ, ಇದು ಯಾಕೆ ಅಂತ ಕೆವಿನ್ ಪೀಟರ್ಸನ್ ಕೇಳಿದ್ರೆ ಅವ್ರನ್ನ ಫನ್ನಿ ಆ್ಯಂಗಲಿಂದ ಹೇಳಿದಂತೆ ಅದನ್ನ ಎಲ್ಲರೂ ತಗೊಂಡ್ಬಿಟ್ಟು ಇನ್ನ ಊರ್ ಬಾಗ್ಲು ಮಾಡ್ತಾರಂತೆ ಅಂಬಟಿ ರಾಯುಡು ಅವ್ರಿಗೆ. ಸೊ ಅಂಬಟಿ ರಾಯುಡು ಅವ್ರಿಗೆ ಇದು ಒಂದೇ ಒಂದು ಸ್ಟೇಟ್ಮೆಂಟ್ ಇಂದ ಊರ್ ಬಾಗ್ಲು ಮಾಡ್ತಿಲ್ಲ, ಯಾಕಂದ್ರೆ ಅವರು RCB ಸೋತಾಗಿಂದ ಏನೇನೋ RCB ಬಗ್ಗೆ ಮಾತಾಡ್ಕೊಂಡ್ ಬಂದಿದ್ದಾರೆ, ಮತ್ತು ಜೊತೆಗೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡ್ಕೊಂಡ್ ಬಂದಿದ್ದಾರೆ. ಸೊ ಎಲ್ಲರೂ ತಗೊಂಡು ಎಲ್ಲರೂ ಕಲೆಕ್ಟಿವ್ ಆಗಿ ತಗೊಂಡು RCB ಫ್ಯಾನ್ಸ್ಗಳೆಲ್ಲ ಉರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇನೆ. ಇಲ್ಲಿ ನೀವು ಜಸ್ಟ್ ಜೋಕರ್ ಅಂದ್ರಿ ಅನ್ನೋ ಮಾತ್ರ RCB ಫ್ಯಾನ್ಸ್ಗಳು ಯಾರು ಉರ್ಸ್ತಾ ಇಲ್ಲ, ಅವರ ಹಿಸ್ಟ್ರಿ ಏನಿದೆ RCB ಸೋತಾಗಿಂದ ಅವ್ರು ಏನೇನು ಹೇಳ್ಕೊಂಡ್ಬಂದ್ರು ಅದಕ್ಕೋಸ್ಕರ ಉರ್ಸ್ತಾ ಇದ್ರು ಅಷ್ಟೇ. ಅಪ್ಡೇಟ್ ಬಿಟ್ಟು ವರ್ಲ್ಡ್ ಕಪ್ 2026 ಇಂಡಿಯಾದಲ್ಲೇ ಆಗುವಂತ ಎಲ್ಲ ಸಾಧ್ಯತೆ ಇದೆ. 2026ಗಾಗಿ ಇಡನ್ ಗಾರ್ಡನ್ಸ್ ನ ರೆಡಿ ಮಾಡ್ತಾರಂತೆ, ರಿನೋವೇಟ್ ಮಾಡ್ತಾರಂತೆ, ಕಂಪ್ಲೀಟ್ಲಿ ಒಂಥರ ಡಿಫ್ರೆಂಟ್ ಆಗಿ ಇಡನ್ ಗಾರ್ಡನ್ಸ್ ನ ರೆಡಿ ಮಾಡ್ತಾರಂತೆ. ಅದರಿಂದ IPL 2025ಗೆ ಇಡನ್ ಗಾರ್ಡನ್ ಸ್ಟೇಡಿಯಂ ವೆನ್ಯೂ ಆಗೋದಿಲ್ಲ ಅನ್ನೋ ತರ ಅಪ್ಡೇಟ್ ಬರ್ತಾ ಇದೆ. ಇವಾಗ KKR ಬೇರೆ ಗೆದ್ದಿದ್ದಾರೆ. ಯೂಶಲಿ ಹೆಂಗಿರುತ್ತೆ ಅಂತಂದ್ರೆ ಲಾಸ್ಟ್ ಟೈಮ್ ವಿನ್ನರ್ಸ್ ಯಾರಾಗಿರ್ತಾರೋ ಅವರ ಇದ್ರಲ್ಲೇನೆ, ಅವರ ಹೋಮ್ ವೆನ್ಯೂಲೇನೆ ಫೈನಲ್ಸ್ ಆಗುತ್ತೆ. ಇವಾಗ ಚೇಪಕಲ್ಲಿ ಆಯ್ತಲ್ಲ ಲಾಸ್ಟ್ ಟೈಮ್ ಅವರೆಲ್ಲ ವಿನ್ ಆಗಿದ್ದು. ಸೊ ಆ ಥರ ಇಡನ್ ಗಾರ್ಡನ್ಸ್ ಅಲ್ಲಿ ಫೈನಲ್ಸ್ನ ಆಗೋದನ್ನ ತಡೆದಿದೆ ಅಂತ ಹೇಳಬೇಕು ಈ ಒಂದು ರಿನೋವೇಷನ್. ನೋಡೋಣ ಯಾವುದು ಹೋಮ್ ವೆನ್ಯೂ ಆಗಿ ಡಿಸೈಡ್ ಆಗುತ್ತೆ. KKRಗೆ ಇನ್ ಕೇಸ್ ಏನಾದ್ರು ರಿನೋವೇಷನ್ ಎಲ್ಲ IPL ವರ್ಗೂ ಏನಾದ್ರು ಮೂವ್ ಆಯ್ತು ಅಂದ್ರೆ. ಅಪ್ಡೇಟ್ ಬಂತ್ರಿ ಓವನ್ ಮೋರ್ಗನ್ ಇಂಡಿಯನ್ ಕ್ರಿಕೆಟ್ ಟೀಮ್ ಬಗ್ಗೆ ಹೇಳಿದ್ದಾರೆ. ಈ T20 ವರ್ಲ್ಡ್ ಕಪ್ಗೆ ನಾನು ನೋಡ್ತಾ ಇರುವಂತ ಬಲಿಷ್ಠವಾಗಿರುವಂತ ಟೀಮ್ ಕಣ್ಮುಂದೆ ಕಾಣಿಸ್ತಾ ಇರೋದು ನನಗೆ, ಅದು ಟೀಮ್ ಇಂಡಿಯಾ. ಅವ್ರಿಗೆಲ್ಲ ಇಂಜುರಿ, ಥ್ರೂ ಔಟ್ ಇಂಜುರಿ ಆದ್ರೂ ಪರವಾಗಿಲ್ಲ, ಅಟ್ ಎನಿ ಗಿವನ್ ಡೇ ಇಂಡಿಯಾ ಇಸ್ ಸ್ಟ್ರಾಂಗೆಸ್ಟ್ ಸೈಡು. ಎಲ್ಲರೂ ಕಂಪೇರ್ ಮಾಡ್ತಾರೆ ಇಂಡಿಯಾ ಸಿಕ್ಕಾಪಟ್ಟೆ ಟಫ್ ಆಗಿ ಈ ವರ್ಲ್ಡ್ ಕಪ್ ಅಲ್ಲಿ ಕಾಣಿಸ್ತಾ ಇದ್ದಾರೆ ಅಂತ ಓವನ್ ಮೋರ್ಗನ್ ಇಂಗ್ಲೆಂಡ್ ನ ಮಾಜಿ ನಾಯಕ ಹೇಳ್ತಾರೆ. ಅವ್ರು ಹೇಳ್ತಾರೆ, ಫಾರ್ ಮೀ ದ ಸ್ಟ್ರಾಂಗೆಸ್ಟ್ ಸೈಡ್ even with injuries throughout the tournament is India without a doubt. The strength and depth is absolutely incredible at the moment ಅಂತ ಹೇಳಿದರೆ. ಸೊ ಇವರಿಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಬಟ್ ನಮ್ಗೇನೋ ಒಂಥರ ವಿಚಿತ್ರವಾಗಿ ಕಾಣಿಸ್ತಾ ಇದೆ, ಯಾಕಂದರೆ ನಮ್ಗೆ ಎರಡೂ ಕೂಡ ಮಿಕ್ಸ್ಡ್ ಕಾಣಿಸ್ತಿದೆ. ಒಂದು ಕಡೆ ಸ್ಟ್ರಾಂಗ್ ಆಗೋ ಕಾಣಿಸುತ್ತೆ, ಒಂದು ಕಡೆ ಏನು IPL ಪರ್ಫಾರ್ಮೆನ್ಸ್ ರೀಸೆಂಟಾಗಿ ಏನೋ ಬಂದಿಲ್ವಲ್ಲ, ಇಲ್ಲಿರುವಂಥ ಪ್ಲೇಯರ್ಸ್ಗಳ ಜೊತೆಗೆ ಫೈನಲ್ ಬೇರೆ ಆಡಿಲ್ಲ ಯಾವ ಪ್ಲೇಯರ್ನು ಕೂಡ, ಅಂದರೆ IPL ಫೈನಲ್ಸ್ ಆಡಲಿಲ್ಲ ಯಾವ ಪ್ಲೇಯರ್ನು ಕೂಡ. ಸೊ ಈ ಥರ ಆಗೋಗ್ಬಿಡ್ತಲ್ಲ ಅನ್ನೋ ಥರ ಒಂದು ಬ್ಯಾಕ್ ಹ್ಯಾಂಡಲ್ಲಿ ಓಡ್ತಾ ಇದೆ ನಮಗೆ. ಬಟ್ ಓವನ್ ಮೋರ್ಗನ್ ಹೇಳ್ತಾರೆ ಸ್ಟ್ರಾಂಗೆಸ್ಟ್ ಟೀಮ್ನ ಸೆಲೆಕ್ಟ್ ಮಾಡಿದ್ರು ಸೆಲೆಕ್ಟರ್ಸ್ ಅಂತ. ಅಪ್ಡೇಟ್ ನಂಬರ್ 4, ಅಂಬಟಿ ರಾಯುಡು ಅವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಇನ್ನೂ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಅಂಬಟಿ ರಾಯುಡು ಹೇಳ್ತಾರೆ, ಕೊಹ್ಲಿ ಅವರು ಅವರ ಸ್ಟ್ಯಾಂಡರ್ಡ್ಸ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ಆ ರೇಂಜಿಗೆ ಸ್ಟ್ಯಾಂಡರ್ಡ್ಸ್ನೆಲ್ಲ ಸೆಟ್ ಮಾಡಿಬಿಡ್ತು ಅಂತಂದರೆ ಯಾವ ಯಂಗ್ಸ್ಟರ್ ತಾನೇ ಅದನ್ನು ರೀಚ್ ಮಾಡೋದಕ್ಕಾಗುತ್ತೆ. ಆ ರೇಂಜಿಗೆ ಸೆಟ್ ಮಾಡಿಬಿಡಿದ್ರೆ ಸ್ಟ್ಯಾಂಡರ್ಡ್ಸ್ನ ಲೋವರ್ ಮಾಡ್ಕೋಬೇಕು ಸ್ವಲ್ಪ. ಪಾಪ ಯಂಗ್ಸ್ಟರ್ಸು ನಾನು ಕೊಹ್ಲಿ ಆಗಬೇಕು ಅನ್ಕೊಂಡ್ ಬರ್ತಾರಲ್ಲ, ಅವ್ರಿಗೆ ಆ ಮಟ್ಟಿಗೆ ಇರೋ ಸ್ಟ್ಯಾಂಡರ್ಡ್ಸ್ನ ಹೋಗ್ಬಿಡ್ತು ಅಂದರೆ ಅವ್ರಿಗೆ ದಿಗ್ಭ್ರಾಂತಿ ಆಗೋಗ್ಬಿಡುತ್ತೆ ಅಂತ ಹೇಳಿದರೆ. ಸ್ಟ್ಯಾಂಡರ್ಡ್ ರೀಚ್ ಆಗಿರೋ ಸ್ಟ್ಯಾಂಡರ್ಡ್ಸ್ನ ಅದು ಹೆಂಗೆ ಕಮ್ಮಿ ಮಾಡ್ಕೊಬೇಕು ಅಂತ ಗೊತ್ತಿಲ್ಲ, ಅಂಬಟಿ ರಾಯುಡು ಅವರು ಹೇಳ್ಕೊಂಡು ಕೊಡಬೇಕು. ಸುಮ್ಮನೆ ಅವರು ಕೂಡ ಒಂದು ಫನ್ನಿ ಆ್ಯಂಗಲ್ ಹೇಳಿದ್ದಾರೆ ಅಷ್ಟೇ, ಸೀರಿಯಸ್ ನಾಟ್ ಇನ್ ಸೀರಿಯಸ್ ನೋಟ್ ಹೇಳಿರೋದು. ಸೊ ಒಟ್ನಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಒಂಥರ ಬಿಲ್ಡಪ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ನೆಗೆಟಿವ್ ಸ್ಟೇಟ್ಮೆಂಟ್ಗಳೆಲ್ಲ ಆದಮೇಲೆ ಒಂದು ಪಾಸಿಟಿವ್ ಸ್ಟೇಟ್ಮೆಂಟು ರಾಯುಡು ಅವ್ರ ಕಡೆಯಿಂದನೂ ಕೂಡ ಬಂದಿದೆ. ಸೊ ರಾಯುಡು ಅವರು ಇವಾಗೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕಾಣಿದೆ. ಸಿಕ್ಕಾಪಟ್ಟೆ ಹೇಟೆಡ್ ಬರ್ತಿರೋದು ನೋಡ್ಬಿಟ್ಟು ಇಲ್ಲ ಅವರು ಯಾಕೋ ನೆಗೆಟಿವ್ ಎಲ್ಲ ಆಗ್ತಿಲ್ಲ, ಇವಾಗ ಪಾಸಿಟಿವ್ ಹಾಕೋಣ ಸುಮ್ಮನೆ ಇರುವಂಥ ಪಾಸಿಟಿವ್ ಕ್ಯಾಸೆಟ್ A ಸೈಡ್ರನ್ನ B ಸೈಡ್ ತಿರುವಾಗಿದ್ದಾರೆ ಇವಾಗ. ಅಪ್ಡೇಟ್ ನಂಬರ್ 5, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ರಿಂಕು ಸಿಂಗಿಗೆ ಒಂದು ಕ್ವಶನ್ ಕೇಳಿದ್ರೆ IPL ಎಲ್ಲ ಮುಗಿದಾದ್ಮೇಲೆ, ಏನು ನೀವು ಇಲ್ಲ 50 ಲಕ್ಷ ಚಿಕ್ಕ ಅಮೌಂಟ್ಗೆಲ್ಲ ಆಡ್ತಾ ಇದ್ದೀರಲ್ಲ, ಇಲ್ಲಿ ನೀವು ನಿಮ್ಮ ಸ್ಟ್ಯಾಂಡರ್ಡ್ಸೇ ಬೇರೆ ಇತ್ತು, ನೀವು ಲಾಸ್ಟ್ ಟೈಮ್ ಗೆಲ್ಸಿದಾಗ 5-5 6 ಎಲ್ಲ ಹೊಡೆದ್ಬಿಟ್ಟು ಗೆಲ್ಸಿದ್ರಲ್ಲ, ಅದೆಲ್ಲ ಆದಮೇಲೆ ಸ್ಟ್ಯಾಂಡರ್ಡ್ಸ್ ಎಲ್ಲೋ ಇತ್ತು, ನೀವು ಆಕ್ಷನ್ಗೆ ಬಂದಿದ್ರಿ ಅಂತ ಅಂದರೆ ಎಲ್ಲೋ ಹೋಗಿರೋದು ನಿಮ್ಮ ಸ್ಟ್ಯಾಂಡರ್ಡ್ಸ್, ಎಲ್ಲೋ ಕಿತ್ಕೊಂಡು ಹೋಗಿರೋದು ದುಡ್ಡು ಅದು ಇದು ಅಂತೆಲ್ಲ ಕ್ವಶನ್ ಹಾಕಿ ಹೇಳಿದಾಗ ಅವ್ರು ಹೇಳಿದರೆ, ನನಗೆ ಇವಾಗಲೂ 50 ಲಕ್ಷ 55 ಲಕ್ಷ ಇವೆಲ್ಲ ದೊಡ್ಡದೇನೆ, ನನಗೇನು ಚಿಕ್ಕದಲ್ಲ 50 ಲಕ್ಷ ಎಲ್ಲ, ನನ್ನ ಸ್ಟ್ಯಾಂಡರ್ಡ್ಸ್ ಏನು ಅಂತ ನನಗೆ ಗೊತ್ತು, ಅದೆಲ್ಲ ಟೈಮ್ ಬಂದಾಗ ಗೊತ್ತಾಗುತ್ತೆ ಅನ್ನೋ ಥರ ಹೇಳಿದರೆ, ಇಟ್ಸ್ ವಾಟ್ ಅ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಈಸ್. ಹೌದು 50 ಲಕ್ಷ ಮಿಡಲ್ ಕ್ಲಾಸ್ ಹುಡುಗರಿಗೆ ದೊಡ್ಡದೇ. ಅವ್ರು ಅನ್ಕೊಂಡಿರ್ಲ್ವಂತೆ ನಾನು ಇಲ್ಲಿವರೆಗೂ ಬರ್ತೀನಿ ಅಂತಲೇ ಅನ್ಕೊಂಡಿರ್ಲ್ವಂತೆ. ಇವಾಗ ನಾನು ಏನು ಬಂದಿದ್ದೀನಿ ಅದು KKR ಇಂದ. ಸೊ KKRಗೆ ನಾನು ಕೃತಜ್ಞತರಾಗಿರಬೇಕು. ಇಲ್ಲಿ ದುಡ್ಡಿನ ಆಸೆಗೆ ಹಂಗೆ ನುಗ್ಗೋದು ಹಿಂಗೆ ನುಗ್ಗೋದು ಎಲ್ಲ ಮಾಡೋಕ್ಕೋಯ್ತು ಅಂತಂದರೆ ಸೊ ಅದು ಲಾಯಲ್ ಆಗಿರೋದಿಲ್ಲ ಅನ್ನೋ ಥರ ಹೇಳಿದರೆ. ಒಟ್ಟಲ್ಲಿ ರಿಂಕು ಸಿಂಗು ಅವರ ಫ್ಯೂಚರ್ನ KKR ಅಲ್ಲೇ ಇಡಬೇಕು ಅಂತ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ರೆ, ನೋಡೋಣ ಅದೆಷ್ಟು ವರ್ಷ KKR ಅಲ್ಲಿ ಇರ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಹಾಕೋದು. ಬಾ.